ಸೀತಾ ಬಾಯ್ಲಿ. ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಡ್ರಾಯಿಂಗ್ ಮಾಡು ತಗೋ. ಸಿಹಿ ಪ್ಲೀಸ್ ಸಾಕು ಕಣಿ, ಆಟನ ಇಲ್ಲಿಗೆ ನಿಲ್ಸ, ನಂಗೆ ನಿಜವಾಗ್ಲೂ ಆಗ್ತಾ ಇಲ್ಲ. ಟೀಚರ್ ಹೇಳೋದರ ಕೇಳ್ಬೇಕು. ನೀನ್ ಡ್ರಾಯಿಂಗ್ ಮಾಡು. ಸೀತಾ, ಇವ್ರು ನಿನ್ಗೆ ಇಷ್ಟ ಆದವ್ರ? ನನಗೆ ತುಂಬಾ ಇಷ್ಟ ಆದವರು. ಯಾರ್ಯಾರು? ನನ್ನ ಮಗಳು. ಮಗ್ಳ? ನೀನು ಸ್ಟೂಡೆಂಟು, ಚಿಕ್ಕ ಮಕ್ಳಿಗೆ ಅದೆಂಗ್ ಮಕ್ಳಾಗ್ತಾರೆ? ಸೀತಾ, ನಿನ್ಗೆ ಮಗ್ಳಿಲ್ಲ. ನೀನು ಇನ್ನು ಚಿಕ್ಕವಳು, ನಿನ್ ಮಗಳು ಇರಲ್ಲ. ಸಿಹಿ, ಇದು ನೀನೇ ಕಣೆ, ನೀನೇ ತಾನೇ ನನ್ನ ಮಗಳು. ನಾನೇ ಮಗಳು ಅಲ್ಲ ಸೀತಾ. ಎಲ್ರಿಗೂ ಝೀರೋ. ಈಗ ನೆಕ್ಸ್ಟ್ ಯಾರು? ಸಿಹಿ, ಇನ್ನೀ ಆಟ ಆಡೋಕ್ಕಾಗಲ್ಲ, ಪ್ಲೀಸ್ ಸಾಕು, ಇಲ್ಲಿಗೆ ನಿಲ್ಸು. ಸೀತಮ್ಮ, ಯಾಕೆ ಅವಾಗ್ಲಿಂದ ಸಾಕು ಸಾಕು ಅಂತ ಇದ್ಯಾ? ನಿನ್ಗಂತೂ ಸ್ವಲ್ಪನೂ ಫನ್ ಮಾಡಕ್ ಬರಲ್ಲ ನೋಡು. ಎಲ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಶಾಲಿನಿ ಆಂಟಿ ಮತ್ತೆ ಇಡೀ ಆಟ ಡಾಕ್ಟರ್ ಅಂಕಲ್ ಪಾಪು ಸಿಕ್ತಿಲ್ಲ ಅಂತ ಅವ್ರಿಗೆ ಬೇಜಾರಾಗಿತ್ತಲ್ವಾ, ಅದಕ್ಕೆ ಅವ್ರು ಖುಷಿ ಆಗ್ಬೇಕು ಅಂತ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು. ಅರೆ ನೀನು ಒಬ್ಳೆ ಎಲ್ಲದಕ್ಕೂ ಬೇಡ ಬೇಡ ಅಂತ ಮುಖ ಗಂಟು ಹಾಕೊಂಡಿದ್ಯಾ. ಐ ಹೇಟ್ ಯು ಸೀತಮ್ಮ. ಸೀಪುಟ, ಹಾಗೆಲ್ಲ ಮಾತಾಡ್ಬಾರ್ದು. ಹೌದು ಕಣೆ, ನನ್ ಮುಖ ಇರೋದೇ ಹಿಂಗೆ, ಏನ್ ಮಾಡ್ತೀಯಾ? ಒಂದು ತಿಳ್ಕೊ ಸಿಹಿ, ಜಗತ್ತಲ್ಲಿ ಎಲ್ರೂ ಫನ್ ಮಾಡ್ಬೋದ್ರು, ಆದ್ರೆ ತಾಯಿಂದರ್ಗೆ ಆಗೋದಿಲ್ಲ. ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಕಾಳಜಿ ಇರುತ್ತೆ. ನಾವಿರೋದೇ ನೋವು ಅನ್ಭವಿಸಕ್ಕೆ, ನಾವಿರೋದೇ ತ್ಯಾಗ ಮಾಡಕ್ಕೆ, ನಾವಿರೋದೇ ನಾವ್ ಹೆತ್ತಿರೋ ಮಕ್ಕಳನ್ನ ಬೇರೆಯವ್ರಿಗೆ ಬಿಟ್ಕೊಡಕ್ಕೆ. ತಾಯಿಂದ ಆಗೋ ಎಲ್ಲ ಪ್ರಯೋಜನಗಳು ಬೇಕು, ಆದ್ರೆ ತಾಯಿ ಮಾತ್ರ ಬೇಡ ಅಲ್ವಾ? ನಾನಿರೋದೇ ನೋವನ್ನ ಸಹಿಸ್ಕೊಳಕ್ಕೆ, ಸಹಿಸ್ಕೊತೀನಿ ಬಿಡು. ಸೀತಾ, 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 ನಿಮ್ಗೆ ಗೊತ್ತಲ್ಲ ಸಿಹಿ ಬಗ್ಗೆ. ಮನೇಲಿ ಎಲ್ರು ಇದ್ದಾಗ ಸಿಹಿ ಓವರ್ ಎಕ್ಸೈಟೆಡ್ ಆಗಿ ಅತಿಯಾಗಿ ಮಾತಾಡ್ತಾಳೆ ಅಂತ. ಇದೆಲ್ಲ ಮಕ್ಕಳಾಟ ಅಂತ ಗೊತ್ತಿರ್ಬೇಕಾರೆ ನಾವು ಮಕ್ಕಳಾಗಿ ಅವ್ರ ಜೊತೆ ಆಟ ಬಿಡ್ಬೇಕು. ಅದ್ಬಿಟ್ಟು ನೀವ್ ಯಾಕೆ ಇದನ್ನ ಇಷ್ಟೊಂದು ಪರ್ಸನಲ್ ಆಗಿ ತಗೋತಾ ಇದ್ದೀರಾ? ಸಿಹಿ ನನ್ನಿಂದ ದೂರ ಆಗ್ಬಾರ್ದು ರಾಮ್. ಸೀತಾ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ಅಲ್ಲ, ಸಿಹಿನ ನಮ್ಮಿಂದ ಯಾರು ದೂರ ಮಾಡ್ತಿದ್ದಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಈ ಆಟ ಎಲ್ಲ ಇಷ್ಟ ಆಗ್ತಿಲ್ಲ. ಇಂಪಾರ್ಟೆಂಟ್ ಕೆಲಸ ಬಿಟ್ಬಿಟ್ಟು ನಾವ್ ಯಾಕೆ ಈ ತರ ಹುಡುಕಾಟ ಆಡ್ತಿದೀವಿ? ಯಾವ ಇಂಪಾರ್ಟೆಂಟ್ ಕೆಲಸ? ಶ್ಯಾಮ್ ಮತ್ತೆ ಶಾಲಿನಿ ಅವ್ರಿಗೆ ಅವ್ರ ಮಗುನ ಹುಡ್ಕೊಡ್ಬೇಕು ತಾನೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಮನೆ ಹುಡ್ಕೊಡ್ಬೇಕು ತಾನೆ. ನಾನು ಅವ್ರಿಗೆ ಮನೆ ಹುಡ್ಕೊಡ್ತೀನಿ, ನೀವು ಅವ್ರಿಗೆ ಮಗು ಹುಡ್ಕೊಡಿ. ನೀವು ಪ್ರಾಮಿಸ್ ಮಾಡಿದ್ದೀರಾ? ಓಕೆ ಬಾಸ್, ಡನ್. ಹೋಮ್ ಮಿನಿಸ್ಟ್ರಿಂದ ಆರ್ಡರ್ ಬಂದಾಗಿದೆ. ಇನ್ನೇನು ಅವ್ರು ಹೇಳಿದ್ಮೇಲೆ ಮುಗೀತಷ್ಟೇ. ಇನ್ ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಅಟ್ಲೀಸ್ಟ್ ಈಗಲಾದ್ರು ಸಣ್ಣದಾಗ ಒಂದು ಸ್ಮೈಲ್ ಕೊಡಿ. ಮನ್ಸೇ ಸರಿ ಇಲ್ಲ ರಾಮ್. ಅರೆ ಈ ರಾಮ್ ಇರ್ಬೇಕಾದ್ರೆ ನಿಮ್ ಮನ್ಸ್ ಯಾವತ್ತಾದ್ರೂ ಹಾಳಾಗೋದಕ್ಕೆ ನಾನು ಬಿಡ್ತೀನಾ? ಚಾನ್ಸೇ ಇಲ್ಲ. ಎಲ್ಲಿ ಈಗ ಕ್ಯೂಟ್ ಆಗಿ ಬೇಗ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಡಿ ನೋಡೋಣ. ಸ್ಮೈಲ್ ಮಾಡ್ಬೇಕಾದ್ರೆ ಸೀತಾ, ನಿಮ್ ಕೆನ್ನೆ ಮೇಲೆ ಒಂದು ಚಿಕ್ಕದ ಒಂದು ಡಿಂಪಲ್ ಬೀಳುತ್ತಲ್ಲ, ಅದ್ ನೋಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ. ಅದೇ 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 ಕರೆಕ್ಟ್. ಈಗ ನೋಡಿ, ಒಂದು ಹೋಮ್ ಮಿನಿಸ್ಟರ್ ಕಳೆ ಬಂತು.
ಹೇಳಿ ಮೇಡಮ್. ಇನ್ನು ನಾವು ಡಿಲೇ ಮಾಡೋ ಹಾಗಿಲ್ಲ. ನಾನು ಹೇಳಿದ ಕೆಲಸ ಆದಷ್ಟು ಬೇಗ ಆಗಬೇಕು. ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಪ್ರಯತ್ನ ಇದ್ರೆ ಮಾತ್ರ ಸಾಲದು ರೀ, ಅದಕ್ಕೆ ಫಲ ಸಿಗೋ ಹಾಗೆ ಮಾಡಿ. ಡೂ ಇಟ್ ಫಾಸ್ಟ್. ಈ ಅಮ್ಮ ನನ್ನನ್ನು ಬಳಸ್ಕೋತಾ ಇರೋದು ನೋಡಿದ್ರೆ ಇವಳು ಆಸ್ತಿಲಿ ಅರ್ಧ ಪಾಲು ಕೊಡಬೇಕು. ಇವಳು ನೋಡಿದ್ರೆ ಆಗಾಗ 1-2 ಲಕ್ಷನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾಳೆ. ಇರಲಿ, ನಾನು ಯಾರನ್ನು ಬಿಡೋದಿಲ್ಲ. ಈ ಆಟದಲ್ಲಿ ನಾನು ದೊಡ್ಡ ಲಾಭ ಮಾಡ್ಕೋತೀನಿ. ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕಾ? ತಗೋತೀನಿ. ಅನಂತ ಲಕ್ಷ್ಮಿ, ನನ್ನನ್ನೇ ಮಧ್ಯ ಬರಬೇಡ ಅಂದ್ಯಲ್ಲ.